Hello everyone. As you know, LIC ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಕಡೆಯಿಂದ ರೀಸೆಂಟಾಗಿ ರಿಕ್ರೂಟ್ಮೆಂಟ್ ಬಂದಿದೆ. ಒಂದು ಆಪರ್ಚುನಿಟಿ. ಬೇಸಿಕಲಿ ಇದು ಜೂನಿಯರ್ ಅಸೋಸಿಯೇಟ್ ಅಂದರೆ ಕ್ಲರಿಕಲ್ ಇದ್ದಂಗೆ. ಇದರ ರಿಕ್ರೂಟ್ಮೆಂಟ್ ಬಂದಿದೆ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಏನು ಬಂದಿದೆ, ಏನೇನು ಎಷ್ಟೆಷ್ಟು ವೇಕೆನ್ಸಿ ಇದಾವೆ ಅಂತಂದು ನೋಡೋಣ. ಬಂದಿರೋದು ನೋಟಿಫಿಕೇಷನ್ ರಿಲೀಸ್ ಆಗಿರೋದು 16 ಏಪ್ರಿಲ್ 2026 ಆ್ಯಂಡ್ ರಿಜಿಸ್ಟ್ರೇಷನ್ ಅವತ್ತೇ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಇರೋದು 30th ಏಪ್ರಿಲ್ 2026. ಅಪ್ಲೈ ಮಾಡೋರು ಮಾಡ್ಬೋದು. ರಿಕ್ರೂಟ್ಮೆಂಟ್ ಇರೋದು ಜೂನಿಯರ್ ಅಸಿಸ್ಟೆಂಟಿಗೆ, ಸೇಮ್ ಕ್ಲರಿಕಲ್ ಲೆವೆಲ್ಗೆ ರಿಕ್ರೂಟ್ಮೆಂಟ್ ಇದೆ. ಆ್ಯಂಡ್ ವೇಕೆನ್ಸೀಸ್ ಬಂದು ಇಲ್ಲಿ ನೋಡಿ, ಸೌತ್ ಇಂಡಿಯಾ ಸ್ಟೇಟ್ಸಲ್ಲಿನೇ ಸ್ವಲ್ಪ ಬಹಳ ವೇಕೆನ್ಸೀಸ್ ಇದ್ದಾವೆ. ಕರ್ನಾಟಕದಲ್ಲಿ ಮೇನ್ಲಿ ನಾವು ಕರ್ನಾಟಕದಲ್ಲಿ ಹಾಕೋದ್ರಿಂದ ಕರ್ನಾಟಕದಲ್ಲಿ 29 ಇದ್ದಾವೆ. ಕರ್ನಾಟಕ ಸ್ಟೂಡೆಂಟ್ಸ್ಗೆ ಭಾಳ ಆಪರ್ಚುನಿಟಿ. ಆ್ಯಂಡ್ ಕರ್ನಾಟಕದಲ್ಲಿ ಎಸ್ಪೆಷಲಿ ಯಾವ್ಯಾವ ಥರ ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದಾವೆ ಅಂದರೆ ಬೆಂಗಳೂರಲ್ಲಿ 23, ಬೆಳಗಾವಿ 1, ಗುಲ್ಬರ್ಗ, ಅಸ್ಸಾಂ, ಮ್ಯಾಂಗ್ಳೂರ್, ಮೈಸೂರು, ರಾಯಚೂರು ಇಲ್ಲೆಲ್ಲ ಒಂದಿದೆ. ಟೋಟಲ್ 29 ವೇಕೆನ್ಸೀಸ್ ಇದ್ದಾವೆ. ಇದರೊಳಗಡೆ ವೇರಿ ಆಗುತ್ತೆ, ಟೈರ್ 1, ಟೈರ್ 2, ಟೈರ್ 3 ಸಿಟೀಸ್ ಅಂತಂದೇಳಿ. ಅದರ ಬೇಸಿಸು ಸ್ಯಾಲ್ರಿ ಕೂಡ ಡಿವೈಡ್ ಆಗುತ್ತೆ. ಆ ಸ್ಯಾಲ್ರಿ ಎಷ್ಟು ಏನು ಅಂತಂದು ನೋಡೋಣ. ಆ್ಯಂಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಏನೇನಿದೆ ಅಂದರೆ 21 to 30 ಇಯರ್ಸ್ ಆಫ್ ಏಜ್ ಇರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿ 50% ಆಗಿರಬೇಕು ನಿಮ್ಮದು ಡಿಗ್ರಿ. ಆ್ಯಂಡ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿ ಪಾಸ್ ಆಗಿರಬೇಕು. 55%ಗಿಂತ ಜಾಸ್ತಿ ಇದು CGPA ಆಗಿರಬೇಕು. ದೆನ್ ದಿಸ್ ಇಸ್ ಕಂಪ್ಯೂಟರ್ ಲಿಟ್ರಸಿ, ಇಟ್ಸ್ ಎ ನಾರ್ಮಲ್ ಒನ್. ಆ್ಯಂಡ್ ಸೆಲೆಕ್ಷನ್ ಪ್ರೊಸೆಸ್ ಇದು ಹೇಗಿದೆ ಅಂದರೆ, ಸೆಲೆಕ್ಷನ್ ಪ್ರೊಸೆಸ್ಸು ಫಸ್ಟು ಆನ್ಲೈನ್ ಎಕ್ಸಾಮಿನೇಷನ್ ಇದೆ. 120 ಯೂನಿಟ್ ಟೆಸ್ಟು. ಇದರದ್ದು ಪ್ಯಾಟರ್ನ್ ಏನು ಅಂತ ನೋಡೋಣ. ಅಂದರೆ ಮೇನ್ಸ್ ಲೆವೆಲ್ ಟೈಪ್ ಇರುತ್ತೆ, ಬಟ್ ಕ್ವಶನ್ಸ್ ಆರ್ ವೆರಿ ಈಸಿ ಕಂಪೇರ್ ಟು ಅದರ್ ಬ್ಯಾಂಕ್ ಎಕ್ಸಾಮ್ ಮೇನ್ಸ್ ಲೆವೆಲ್ಗೆ ಕಂಪೇರ್ ಮಾಡಿದ್ರೆ ಕ್ವಶನ್ಸ್ ಭಾಳ ಈಸಿ ಇರ್ತವೆ. ಆ್ಯಂಡ್ ಇಂಟರ್ವ್ಯೂ ಬಂದುಬಿಟ್ಟು ಆಫ್ಟರ್ ಮೇನ್ಸ್ ಎಕ್ಸಾಮ್ ಡೈರೆಕ್ಟ್ ಇಂಟರ್ವ್ಯೂ, ಅಂದರೆ ಒಂದೇ ಎಕ್ಸಾಮು ಒಂದು ಇಂಟರ್ವ್ಯೂ, ಇಷ್ಟೇ ಪ್ರೊಸೆಸ್ ಇರೋದು. ಆ್ಯಂಡ್ ಎಕ್ಸಾಮ್ ಪ್ಯಾಟರ್ನು, ಒಂದು ಎಕ್ಸಾಮ್ ಇದೆಯಲ್ಲ ಅದ್ರ ಪ್ಯಾಟರ್ನ್ ಏನಂದರೆ, ಇಂಗ್ಲೀಷಲ್ಲಿ 40 ಕ್ವಶನ್ 40 ಮಾರ್ಕ್ಸ್, ಆ್ಯಂಡ್ ರೀಸನಿಂಗ್ 40 ಕ್ವಶನ್ 40 ಮಾರ್ಕ್ಸ್. ಆ್ಯಂಡ್ ಜನರಲ್ ಅವೇರ್ನೆಸ್ನಲ್ಲಿ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ನಾರ್ಮಲ್ ಆಗಿ ನಾವು ಬ್ಯಾಂಕಲ್ಲಿ ಏನಂದರೆ ನಾರ್ಮಲ್ ಆಗಿ ಕರೆಂಟ್ ಅಫೇರ್ಸ್ ಆ್ಯಂಡ್ ಜನರಲ್ ಅವೇರ್ನೆಸ್ಸು, ಬ್ಯಾಂಕಿಂಗ್ ಅವೇರ್ನೆಸ್ ಎಲ್ಲ ಓದ್ತೀವಿ. ಇಲ್ಲಿ ಸ್ಪೆಷಲಿ ಫೋಕಸ್ ಆನ್ ಹೌಸಿಂಗ್ ಫೈನಾನ್ಸ್, ಯಾಕೆಂದರೆ ಇದು ಹೌಸಿಂಗ್ ಫೈನಾನ್ಸ್ ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ಸ್ಪೆಷಲ್ ಫೋಕಸ್ ಅದ್ರ ಮೇಲೆ ಇಟ್ಟಿದ್ರೆ ಮೋಸ್ಟ್ಲಿ ಸ್ವಲ್ಪ ಕ್ವಶನ್ಸ್ ಬರ್ಬೋದು. ಆ್ಯಂಡ್ ನ್ಯೂಮರಿಕಲ್ ಎಬಿಲಿಟಿ, ಕಂಪ್ಯೂಟರ್ ಸ್ಕಿಲ್ಲು ಇವೆಲ್ಲ ಅಂದರೆ ಭಾಳ ಟಫ್ ಇರೋಲ್ಲ. ಅಂದರೆ ನೀವು ಆಬ್ವಿಯಸ್ಲಿ ಯಾವ ಥರ ಬರಿತೀರಿ ನೋಡಿ, IBPS ಕ್ಲರ್ಕಲ್ಲಿ ಎಲ್ಲ ಮೇನ್ಸಲ್ಲಿ ಆ ಟೈಪ್ ಏನಿರಲ್ಲ. ಸ್ವಲ್ಪ ಪ್ರಿಲಿಮ್ಸ್ ಲೆವೆಲ್ಲೇ ಇರ್ತವೆ, ಒಂದು ಸ್ವಲ್ಪ ಹೈ ಲೆವೆಲ್ ಅನ್ಕೋರಿ, ಬಟ್ ಆಲ್ಮೋಸ್ಟ್ ಪ್ರಿಲಿಮ್ಸ್ ಲೆವೆಲ್ಲೇ ಇರ್ತವೆ. ಅದು ಕ್ಲರಿಕಲ್ ಲೆವೆಲ್, ಪ್ರಿಲಿಮ್ಸ್ ಲೆವೆಲು. ಈಸಿಯಾಗಿ ಮಾಡ್ಬೋದು. ಜಾಸ್ತಿ ಕಟ್ ಆಫ್ ಕೂಡ ಹೋಗ್ಬೋದು. ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆದರೆ ಮಾಡ್ಬೋದು. ಐ ಥಿಂಕ್ ಇದರೊಳಗಡೆ ಇನ್ನೂ ಚೆನ್ನಾಗೇ ಮಾಡ್ಬೋದು, ಯಾಕಂದರೆ ಜನರಲ್ ಅವೇರ್ನೆಸ್ ಒಂದು ಸ್ವಲ್ಪ ಚೆನ್ನಾಗಿ ಓದ್ತೀವಿ, ಉಳಿದಿದ್ದಲ್ಲಿ ಆಲ್ಮೋಸ್ಟ್ ಎಲ್ಲನೂ ಮಾಡ್ಬೋದು. ಆ ಟೈಪ್ ಇರುತ್ತೆ, ಭಾಳ ಈಸಿ ಇರುತ್ತೆ ಕ್ವಶನ್ ಪೇಪರ್. ಆ್ಯಂಡ್ ದೆನ್ ದಿಸ್ ಇಸ್ ದ ಸ್ಯಾಲರಿ ಕ್ರೈಟೀರಿಯಾ. ಸಿಟಿ ಮೇಲೆ ವೇರಿ ಆಗುತ್ತೆ. ಮೆಟ್ರೋಪಾಲಿಟನ್ ಸಿಟೀಸ್ ಅಂದರೆ ಎಷ್ಟು ಬರುತ್ತೆ ನೀವು ನೋಡ್ಬೋದು ಇಲ್ಲಿ. ಟೋಟಲ್ ಮಂತ್ಲಿ ಎಷ್ಟಿದೆ, ಆ್ಯನ್ಯುವಲಿ ಕೊಟ್ಟಿದ್ದಾರೆ. ಮಂತ್ಲಿ ಗ್ರಾಸ್ ಸ್ಯಾಲ್ರಿ ಇದು, ಆ್ಯಂಡ್ ನೆಟ್ ಸ್ಯಾಲ್ರಿ ಎಷ್ಟಿದೆ. ನೆಟ್ ಸ್ಯಾಲ್ರಿ ಕೆಳಗಡೆ ಇದೆ 32,800, ಗ್ರಾಸ್ ಸ್ಯಾಲರಿ 35,200, ಆ್ಯಂಡ್ ಆ್ಯನ್ಯುವಲಿ 4.2 lakhs ಪ್ಯಾಕೇಜ್ ಅನ್ಕೋರಿ, ಆ ಲೆವೆಲಿಗೆ ಬರುತ್ತೆ. ಆ್ಯಂಡ್ ದೆನ್ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 800 ಇದೆ, ನಾಟ್ ವಿತ್ GST ಏನಿಲ್ಲ, ಅದ್ರ ಮೇಲೆ GST ಬರುತ್ತೆ. ಆ್ಯಂಡ್ ದಿಸ್ ಈಸ್ ರಿಕ್ರೂಟ್ಮೆಂಟ್ ಆಫ್ LIC HFA. ದಿಸ್ ಈಸ್ ಒನ್ ಆಪರ್ಚುನಿಟೀಸ್. ಸ್ವಲ್ಪ ಐ ಥಿಂಕ್ ಕಾಂಪಿಟೇಷನ್ ಕಡಿಮೆ ಇರುತ್ತೆ, ಭಾಳ ಜನ ಹಾಕಿರಲ್ಲ ಅನ್ಕೊತೀನಿ. ಈಸಿಯಾಗಿ ನೀವು ಟ್ಯಾಕಲ್ ಕೂಡ ಮಾಡ್ಬೋದು. ಇದನ್ನ ಈಸಿಯಾಗಿ ಯಾರಿಗಾದರೂ ಬೇಕಾಗಿದ್ರೆ ಜಾಬ್ ಜಲ್ದಿ ಚೆನ್ನಾಗಿ ಟ್ಯಾಕಲ್ ಮಾಡ್ಬೋದು. ನೋಡ್ತೀನಿ, ನಾನು ಆಗ್ಬೇಕಂತ ಅಂದ್ಕೊಂಡಿದ್ದೀನಿ. ಓಪನ್ ಫಾರ್ ದ್ಯಾಟ್, ನೋಡೋಣ. ಫೈನಲಿ ಥ್ಯಾಂಕ್ ಯು. ಪ್ಲೀಸ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಿಮ್ಮ ಸಪೋರ್ಟ್ ಇದ್ದರೆ ಸ್ವಲ್ಪ ಚೆನ್ನಾಗಿ ನನಗೂ ಇನ್ನೂ ವೀಡಿಯೋ ಮಾಡಬೇಕಂತ ಅನಿಸುತ್ತೆ ಕೂಡ. ನಾನು ಮಾಕ್ ವಿಡಿಯೋ ಇವೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ದಟ್ಸ್ ವೈ ಪ್ಲೀಸ್ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಆ್ಯಂಡ್ ನನಗೆ ಏನು ಗೊತ್ತಿದೆ, ಅಥವಾ ಇವನ್ ನಿಮಗೆ ಏನಾದರೂ ಗೊತ್ತಿದ್ರೆ ನನಗೆ ಹೇಳಿ. ನನಗೆ ಗೊತ್ತಿದ್ದು ಅಥವಾ ನನ್ನ ಸ್ಕಿಲ್ಸು, ಬೇಸಿಕಲಿ ಮ್ಯಾಥ್ಸು ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು, ಏನು ಅಂತಂದೇಳಿ ನನಗೆ ಆದಷ್ಟು ನಾನು ಹೇಳ್ತೀನಿ. ಪ್ಲೀಸ್ ರಿಕ್ವೆಸ್ಟಿಂಗ್ ಯು, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು.